ರಾಯಚೂರಿನಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಕೃಷಿ ಚಟುವಟಿಕೆ ಆರಂಭ ಆಗಿದೆ. ನಾಟಿ ಮಾಡಿದ ಭತ್ತ ಮತ್ತು ಹತ್ತಿಗೆ ಗೊಬ್ಬರ ಹಾಕೋದಿಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಡಿಎಪಿ ಗೊಬ್ಬರ ಸಿಗದೆ ಅನ್ನದಾತರು ಗೋಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಪಿಎಂಸಿಯಲ್ಲಿ ನೋ ಸ್ಟಾಕ್ ಸಂಸ್ಕರಣಾ ಸಂಘದ ಮುಂದೆ ಕ್ಯೂ ನಿಂತಿದ್ದಾರೆ ರೈತರು. ಡಿಎಪಿ ಗೊಬ್ಬರಕ್ಕಾಗಿ ಅಲೆದು ರೈತರು ಸುಸ್ತಾಗಿದ್ದಾರೆ. ರಾಯಚೂರು ತಾಲೂಕಿನ 84 ಅಂಗಡಿಗಳಲ್ಲಿ ಗೊಬ್ಬರದ ಕೊರತೆ ಇದೆ. ಡಿಎಪಿ ಗೊಬ್ಬರ ನೀಡಬೇಕು ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳಿಗೆ ದೂರನ್ನು ಕೂಡ ನೀಡಲಾಗಿದೆ. ರೈತರ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಆಗಮಿಸಿದ್ದಾರೆ. ರೈತರ ಸಮಸ್ಯೆಯನ್ನು ಆಲಿಸಿ ಡಿಎಪಿ ಗೊಬ್ಬರವನ್ನು ವಿತರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಕೃಷಿ ಚಟುವಟಿಕೆಯನ್ನು ಆರಂಭಿಸಲಾಗಿದೆ. ಆದರೆ ಗೊಬ್ಬರ ಸಿಗ್ತಾ ಇಲ್ಲ. ರಸಗೊಬ್ಬರ ಸಿಗದೆ, ಡಿಎಪಿ ಗೊಬ್ಬರ ಸಿಗದೆ ಈಗ ರೈತರು ಪರದಾಡುವಂತ ಪರಿಸ್ಥಿತಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರ ಅಂತವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರ ಅಂತಾರೆ ಫಸ್ಟ್. ಮಹಾರಾಷ್ಟ್ರದಲ್ಲಿ ಮಳೆಯಾಗಿದ್ದರಿಂದ ನಾರಾಯಣಪುರ ಜಲಾಶಯಕ್ಕೆ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಬರ ಇದ್ದರೂ ಕೂಡ ಕೃಷಿ ಚಟುವಟಿಕೆಗಳು ನದಿ ತೀರದಲ್ಲಿ ನಡೀತಾ ಇದ್ದಾವೆ. ಅಂಥ ರೈತರು ಈಗ ಡಿಎಪಿ ಗೊಬ್ಬರ ಸಿಗದೆ ಪರದಾಟವನ್ನು ನಡೆಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಡಿಎಪಿ ಗೊಬ್ಬರಕ್ಕಾಗಿ ಅಂಗಡಿಗಳಿಗೆ ಬಂದಂಥ ರೈತರಿಗೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕೇಳಿ ಬರ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಕೃಷಿ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ನಾನು ಅಧಿಕಾರಿಗಳನ್ನೇ ಮಾತಾಡಿಸ್ತೀನಿ. ಸರ್, ಈಗ ರಾಜ್ಯದಲ್ಲಿ ಮುಂಗಾರು ಮಳೆ ಅಂತೂ ಕೈಕೊಟ್ಟಿದೆ. ಡಿಎಪಿ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿರೋದ್ರಿಂದ ರೈತರು ಪರದಾಟ ನಡೆಸ್ತಿದ್ದಾರೆ. ತಾವು ಸ್ಥಳಕ್ಕೆ ಬಂದಿದ್ದೀರಿ. ರೈತರು ಏನು ಕಂಪ್ಲೇಂಟ್ ಕೊಟ್ಟರು ತಮಗೆ ಅಂತಂದರೆ ಈಗ ಡಿ.ಎ.ಪಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲಾಖೆ ಗೈಡ್ಲೈನ್ಸಲ್ಲಿ ಏನಿದೆಪ್ಪ ಅಂತಂದರೆ, ಸೊ ಇಲಾಖೆ ಗೈಡ್ಲೈನ್ಸಲ್ಲಿ ಡಿ.ಎ.ಪಿ ಜೊತೆಗೆ ನೀವು ನ್ಯಾನೋ ಡಿ.ಎ.ಪಿ ಮತ್ತು ನ್ಯಾನೋ ಯೂರಿಯಾ ಕೂಡ ಬಳಸಬೇಕಂತ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಏನಪ್ಪ ಅಂತಂದರೆ, ಮೇಲಿಂದನೇ ಶಾರ್ಟೇಜ್ ಇದೆ. ಸೊ ಅಲ್ಲೆಲ್ಲ ಸ್ವಲ್ಪ ಯುದ್ಧಗಳು ಆಗ್ತಾ ಇರೋದ್ರಿಂದ ನಮಗೆ ಕಚ್ಚಾ ವಸ್ತುಗಳು ಡಿ.ಎ.ಪಿ ಇಸ್ ಕಂಪ್ಲೀಟ್ಲಿ ಇಂಪೋರ್ಟೆಡ್ ಫರ್ಟಿಲೈಸರ್ ಅದು. ಸೊ ಹಂಗಾಗಿ ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಮೇಲಿಂದನೇ ಶಾರ್ಟೇಜ್ ಇದೆ. ಸೊ ಬಂದಂಥ ಗೊಬ್ಬರದಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಸಮರ್ಪಕವಾಗಿ ರೈತರಿಗೆ ಹಂಚ್ತಾ ಇದ್ದೀವಿ. ಅದ್ರ ಜೊತೆಗೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ.ಎ.ಪಿಯನ್ನು ಅವರಿಗೆ ಬಳಸಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಸೊ ಅದು ನ್ಯಾನೋ ಯೂರಿಯಾ ನ್ಯಾನೋ ಡಿ.ಎ.ಪಿ ಏನಪ್ಪ ಅಂದರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಅದು ಸ್ವಲ್ಪ ಡಿಲೇ ಆಗಿ ಕೊಡುತ್ತೆ. ಅಂದರೆ ಕೊಡುತ್ತೆ ಸ್ವಲ್ಪ. ಈಗ ಫರ್ಟಿಲೈಸರ್ ಗ್ರ್ಯಾನ್ಯೂಲ್ಸ್ ಹಾಕೋ ಹಿಂಗೆ ರಿಸಲ್ಟ್ ಹೆಂಗೆ ಬರ್ತದೆ, ಅದು ಆ ಥರ ನ್ಯಾನೋ ಯೂರಿಯಾ ನ್ಯಾನೋ ಡಿ.ಎ.ಪಿ ಹಾಕಿದಾಗ ಇನ್ಸ್ಟೆಂಟ್ ಕೊಡೋದಿಲ್ಲ. ಹಂಗಾಗಿ ರೈತರಿಗೆ ಏನಪ್ಪ ಅಂತಂದರೆ ಈ ಮುಂಚೆಯಿಂದ ಏನು ಬಳಸ್ತಾ ಇದ್ದಾರೆ ಗ್ರ್ಯಾನ್ಯುಲರ್ ಫಾರ್ಮಲ್ಲಿ ಅದನ್ನೇ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಇದುವರೆಗೆ ಇಲ್ಲಿ RAPMC ಏನಪ್ಪ ಅಂತಂದರೆ ಇದುವರೆಗೆ ಎಷ್ಟು ಡಿ.ಎ.ಪಿ ಬಂದಿದೆ ಸೊ ಅಷ್ಟನ್ನು ನಾವು ಸಂಪೂರ್ಣವಾಗಿ ಹಂಚಿದ್ದೀವಿ. ರೈಟ್ ನಾವು ನಮ್ಮ ಹತ್ರ ಏನು ಸ್ಟಾಕ್ ಇಲ್ಲ. ಇವಾಗ ಮತ್ತೆ ಬಂದಪ್ಪ ಅಂತಂದರೆ ಮತ್ತೆ ಇದೇ ರೀತಿಯಾಗಿ ಹಂಚ್ತೀವಿ. ಇದೇ ರೀತಿಯಾಗಿ ಫರ್ಟಿಲೈಸರ್ ಶಾಪ್ ಡೀಲರ್ಸ್ ಹತ್ರನೂ ಅಲ್ಲಿನೂ ನಾವು ಅಲಾಟ್ ಮಾಡಿದ್ದೀವಿ. ಅವ್ರ ಹತ್ರನೂ ಇದೆ. ಸೊ ಇಲ್ಲಿ ಯಾರಿಗೆ ಶಾರ್ಟೇಜ್ ಇದೆಯಪ್ಪ ಅಂತ ಹೇಳಿದ್ರೆ ಸೊ ಅಂಥವ್ರಿಗೆ ಬೇರೆ ಡೀಲರ್ ಶಾಪಲ್ಲಿ ಅವ್ರಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ತೀವಿ. ಮೇಡಮ್, ಈಗ ಬೆಳೆ ಒಣಗ್ತಾ ಇದೆ, ಬೆಳೆಗೆ ಬೇಕಾದಂಥ ಗೊಬ್ಬರನೇ ಸಿಗ್ತಾ ಇಲ್ಲ ಅಂದಮೇಲೆ ಈಗ ನೀವು ಇನ್ನೂ ಸ್ಟಾಕ್ ನೋಡಿಕೊಂಡು ಕೊಡುವಂಥ, ಯಾಕಂದ್ರೆ ಮಳೆ ಅಂತೂ ಆಗಿಲ್ಲ ಈ ವರ್ಷ, ಗೊಬ್ಬರ ಕೂಡ ಅಷ್ಟೊಂದು ಬೇಡಿಕೆ ಇರಲಿಲ್ಲ. ಆದರೂ ಕೂಡ ನೋ ಸ್ಟಾಕ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆಯಲ್ಲ, ಯಾಕೆ? ಏನು ಪ್ರಾಬ್ಲಮ್? ಏನು ಹೊರಗಡೆ ಮಾರಾಟ ಆಗ್ತಾ ಇದೆಯಾ ಅಥವಾ ಬೇರೆ ಕಡೆ ಕಾಳಸಂತೆಗೆ ಏನಾದರೂ ಹೋಗಿದೆ ಗೊಬ್ಬರ? ಹೊರಗಡೆ ಅಂತೂ ಏನು ಮಾರಾಟ ಆಗ್ತಾ ಇಲ್ಲ, ರೈತರಿಗೆ ಹೋಗ್ತಾ ಇದೆ. ಏನೋ ಮೇಲಿಂದನೇ ಶಾರ್ಟೇಜ್ ಇರೋ ಕಾರಣಕ್ಕೆ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ ಅಷ್ಟೇ ವಿನ ನಾವು ಅದನ್ನೇನಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನೆಕ್ಸ್ಟ್ ರೇಟ್ ಬರೋದಿದೆ. ಇನ್ನೊಂದು ಆರೋಪ ಇದೆ ಮೇಡಮ್, ಸಣ್ಣ ರೈತರಿಗೆ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ, ಬರೀ ದೊಡ್ಡ ರೈತರಿಗೆ ಗೊಬ್ಬರ ಕೊಡ್ತೀರ ಅನ್ನೋಂಥ ಅಲಿಗೇಷನ್ ಇದೆ. ಅದರಲ್ಲಿ ಕೃಷಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋಂಥದ್ದು ಆರೋಪ ಇದೆ. ಅದಕ್ಕೇನಂತೀರಿ? ಕೇರ್ ಮಾಡೋದೇ ಸಣ್ಣ ಅತಿ ಸಣ್ಣ ರೈತರು, ಡಿಪಾರ್ಟ್ಮೆಂಟ್ ಇರೋದೇ ಸಣ್ಣ ಅತಿ ಸಣ್ಣ ರೈತರಿಗೆ ಸೌಲಭ್ಯ ಕೊಡಬೇಕು ಅಂತಲೇ ಇದೆ. ನಾವು ಅದೇ ಥರನೇ ನಾವು ನಡೀತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಥ್ರೂನೇ. ಅದೇನಾದ ಮುಂದೆ ಅದೇನು ಆಗ್ಲಾರ್ದ ನಾವು ನೋಡ್ಕೊತೀವಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಹೇಳುವಂಥ ಮಾತು. ಸೊ ನಾವು ಎಲ್ಲ ರೈತರಿಗೂ ಕೂಡ ಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.